ಇವತ್ತು ನನ್ನ ದುರ್ನಡತೆ, ಇವತ್ತು ದೇವರ ವಾಕ್ಯವನ್ನು ಕೇಳದೆ ಅದನ್ನು ವಿರೋಧಿಸುವಂಥದ್ದು, ಅದನ್ನು ಅಲಕ್ಷ್ಯ ಮಾಡುವಂಥದ್ದು, ದೇವರ ನಾಮದಲ್ಲಿ ಭಯಪಡದೆ ಅದನ್ನು ಭಯಭಕ್ತಿಯಿಂದ ನಾವು ಇರದೇ ಇರುವುದೇ ಕಾರಣವಾಗಲ್ಪಟ್ಟಿದೆ. ಆದ್ದರಿಂದ ದೇವರ ಮಕ್ಕಳಾಗಿರುವ ನಾವುಗಳು ನಮ್ಮ ಜೀವಿತದಲ್ಲಿ ಎಷ್ಟಾಗಿ ನಾವು ದೇವರಿಗೆ ಭಯಪಡಬೇಕು, ನಾವೇ ಅದನ್ನು ಆಯ್ಕೆ ಮಾಡಿಕೊಳ್ಳೋಣ. ದೇವರು ನಮ್ಮ ಮುಂದೆ ಎಲ್ಲವನ್ನು ಆತನು ಇಟ್ಟಿದ್ದಾನೆ. ಅಂತೂ ನಮ್ಮನ್ನು ಬೆನ್ನಟ್ಟಿಕೊಂಡೇ ಇರುವಂಥ ಸಂಗತಿಗಳು ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ರೋಗವು ಬೆನ್ನಟ್ಟಿಕೊಂಡೇ ಇರುವಂತೆ ಮಾಡಿದೆ. ಎರಡನೇದಾಗಿ ದೇವರ ವಾಕ್ಯದ ನೋಡುತ್ತೇವೆ, ಪಾಪ ನಮ್ಮನ್ನು ಬೆನ್ನಟ್ಟಿಕೊಂಡೇ ಅದು ಇರುವಂಥದ್ದಾಗಿದೆ. ಆದಿಕಾಂಡದಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ದೇವರ ವಾಕ್ಯದಲ್ಲಿ 4ನೇ ಅಧ್ಯಾಯ ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನದಲ್ಲಿ ಕಾಯಿನನಿಗೆ ದೇವರ ವಾಕ್ಯ ಹೇಳ್ತದೆ, ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡೇ ಇರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಕಾಯಿನನು ಹೇಬೇಲನನ್ನು ಕೊಲ್ಲುವುದಕ್ಕಾಗಿ ಆಂತರಿಕವಾಗಿ ದ್ವೇಷವುಳ್ಳವನಾಗಿರುವುದರಿಂದ, ಆಂತರಿಕವಾಗಿ ಹೊಟ್ಟೆಕಿಚ್ಚು ಪಟ್ಟವನಾಗಿರುವುದರಿಂದ, ಆ ದೇವರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ, ವಾಕ್ಯದ ವಿರುದ್ಧವಾಗಿ, ಧರ್ಮಶಾಸ್ತ್ರದ ವಿರುದ್ಧವಾಗಿ, ದೇವರ ನೀತಿಯ ವಿರುದ್ಧವಾಗಿ ಮಾಡಿಕೊಂಡಿರುವಂಥ ಆಲೋಚನೆ, ಆ ಅಪರಾಧವನ್ನು ಮಾಡುವಂಥ ಪಾಪವು ಅವನನ್ನು ಹಿಡಿಯುವುದಕ್ಕೆ ಬಾಗಿಲಲ್ಲಿ ಹೊಂಚು ಹಾಕಿಕೊಂಡೇ ಇತ್ತು. ಆತನು ಬಾಗಿಲಿನಿಂದನೇ ಹೋಗಬೇಕು, ಬಾಗಿಲಿನಿಂದ ಹೋಗುವಾಗಲೇ ಪಾಪವನ್ನು ಹಿಡಿದುಕೊಳ್ಳುವುದಕ್ಕಾಗಿ ಹೊಂಚು ಹಾಕುತ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ನಮ್ಮ ಜೀವಿತದಲ್ಲಿರುವ ಆಸೆಗಳು, ಇವತ್ತು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಗಳ ಸಂಗತಿಗಳ ಕುರಿತಾಗಿ ನಾವು ಏನು ಆಸೆ ಪಡ್ತೇವೋ ಅಪರಾಧಗಳನ್ನು ಮಾಡುವುದಕ್ಕಾಗಿ, ಪಾಪಗಳನ್ನು ಮಾಡುವುದಕ್ಕಾಗಿ ಸೈತಾನನು ನಮ್ಮನ್ನು ಹೊಂಚು ಹಾಕಿಕೊಂಡೇ ಆತನು ಇರುವನಾಗಿದ್ದಾನೆ. ಆದ್ದರಿಂದ ನಾವು ಬಹಳ ಎಚ್ಚರವುಳ್ಳವರಾಗಿ ನಾವಿರಬೇಕು. ಅದು ನಮ್ಮನ್ನು ಬೆನ್ನಟ್ಟಿಕೊಂಡೇ ಇರ್ತದೆ. ಅದನ್ನು ಅರಣ್ಯಕಾಂಡ 32ನೇ ಅಧ್ಯಾಯದಲ್ಲಿ ಇವತ್ತು ನಾವು 33ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ದೇವರಿಗೆ ಸ್ತೋತ್ರ. ಕಾಯಿನನನ್ನು ಪಾಪವು ಹಿಡಿಯುವುದಕ್ಕಾಗಿ ಹೊಂಚು ಹಾಕುತ್ತಾ ಇತ್ತು. ಅದರಲ್ಲಿ ನಾವು ನೋಡ್ತೇವೆ, ದೇವರಿಗೆ ಅವಿಧೇಯರಾಗಿ ನೀವು ಪಾಪ ಮಾಡ್ತೀರಿ. ಆ ಪಾಪ ಎಲ್ಲಿಯವರೆಗೆ ಅಂದರೆ, ನೀವು ಪಾಪ ಮಾಡುವರಾಗುತ್ತೀರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಅದು ಹುಡುಕಿಕೊಂಡೇ ಅದು ಬರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಎಲ್ಲಿ ಕೂತರು, ನೀನು ಗುಹೆ ಒಳಗಿದ್ರು, ಆಳಕ್ಕೆ ಹೋದ್ರು, ನೀನು ಏಕಾಂಗಿಯಾಗಿದ್ರು, ನೀನು ಈ ಪಟ್ಟಣದಲ್ಲಿ ಇದ್ರು, ಮನೆಯಿಂದ ಹೊರಗೋದ್ರು, ಅರಣ್ಯದಲ್ಲಿ ಇದ್ರು, ಏಕಾಂತವಾಗಿದ್ರು, ನೀನು ಎಲ್ಲಿದ್ರು, ದೇವರ ವಿರುದ್ಧವಾಗಿ ಮಾಡಿರುವ ಸಂಗತಿಗಳು, ಪಾಪಗಳು ಇವತ್ತು ಅದನ್ನು ನಿನ್ನನ್ನು ಹಿಡಿಯುವ ತನಕ ನಿಮ್ಮನ್ನು ಬೆನ್ನಟ್ಟಿಕೊಂಡೇ ಬರುತ್ತದೆ. ಕಾರಣ ಇವತ್ತು ದೇವರ ನೀತಿಯ ವಿರುದ್ಧವಾಗಿ, ನಮ್ಮ ಆಸೆಗೆ ವಿರುದ್ಧವಾಗಿ ನಾವು ನಡೆಯುವಂಥ ಅಪರಾಧವು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪಾಪವು ನಮ್ಮನ್ನು ಹಿಡಿದುಕೊಂಡೇ ಬರುತ್ತದೆ. ಪಾಪ ಕೊಡುವ ಸಂಬಳ ಮರಣ. ಪಾಪ, ಸಕಲ ವಿಧವಾದ ಪಾಪವು ಇವತ್ತು ನಮ್ಮ ನಾಶನಕ್ಕೆ ನಡೆಸುವುದಕ್ಕಾಗಿ ಸಕಲ ರೋಗಗಳನ್ನು, ವ್ಯಾಧಿಗಳನ್ನು ಬರಮಾಡುವಂತೆ ಅದು ಕಾರಣವಾಗಿರುವುದರಿಂದ ಪಾಪವು ನಮ್ಮನ್ನು ಹಿಡಿಯುವ ತನಕ ಬೆನ್ನಟ್ಟಿಕೊಂಡೇ ಇರ್ತದೆ. ಮೊದಲನೇದಾಗಿ ರೋಗವು ನಮ್ಮನ್ನು ಸಾಯುವ ತನಕ ನಮ್ಮನ್ನು ಬೆನ್ನಟ್ಟಿಕೊಂಡೇ ಅದು ಬರ್ತದೆ. ಎರಡನೇದಾಗಿ ಪಾಪವು ನಮ್ಮನ್ನು ಬೆನ್ನಟ್ಟಿಕೊಂಡೇ ಅದು ಬರುವಂಥದ್ದಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಆದ್ದರಿಂದ ಈ ಪಾಪದಿಂದ ಬೆನ್ನಟ್ಟಿಕೊಳ್ಳುವಂಥ ಈ ಪಾಪದಿಂದ ಬಿಡುಗಡೆ ಆಗುವುದಕ್ಕಾಗಿ ರಕ್ಷಿಸಲ್ಪಡಬೇಕಾ? ಹಾಗಾದರೆ ಕ್ರಿಸ್ತನನ್ನೇ ನಾವು ಧರಿಸಿಕೊಳ್ಳೋಣ. ಯಾವ ಪಾಪವು ನಮ್ಮನ್ನು ಮುಟ್ಟದಂತೆ, ತಟ್ಟದಂತೆ ಕಾಪಾಡುವುದಕ್ಕೆ ಒಂದೇ ಒಂದು ಅಸ್ತ್ರ, ಒಂದೇ ಒಂದು ಪ್ರೊಟೆಕ್ಷನ್ ಆಗಿರುವಂಥ ನಾಮ, ಅದು ಯೇಸುವಿನ ನಾಮ. ಆ ನಾಮವೇ ಮತ್ತಾಯ 1:21ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಯೇಸು ತನ್ನ ಜನರ ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ಕಾಯುವವನು ಎಂಬುದೇ ಅದರ ಅರ್ಥವಾಗಲ್ಪಟ್ಟಿದೆ. ಅವರ ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ಕಾಯುವವನೇ ಎಂಬುದೇ ಯೇಸುವಿನ ಅರ್ಥವಾಗಲ್ಪಟ್ಟಿದೆ. ಈ ಪಾಪ ಪರಿಹರಿಸಿ, ಪಾಪ ಕೇಡು ಮಾಡದ ಹಾಗೆ ಆತನು ತಾನೇ ಮನುಷ್ಯರಾಗಿರುವ ನಮ್ಮ ರಕ್ತಗತವಾಗಿರುವಂಥ ಎಲ್ಲ ಸಂಗತಿಗಳ ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಕಲ್ವಾರಿ ಕ್ರೂಜೆಯಲ್ಲಿ ಆತನು ರಕ್ತವನ್ನು ಸುರಿಸಿ, ರಕ್ತ ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಪಾಪವು ನಮ್ಮನ್ನು ಮುಟ್ಟಲಿಕ್ಕೆ, ಮರಣವು ನಮ್ಮನ್ನು ಮುಟ್ಟಲಿಕ್ಕೆ, ಶಾಪವು ನಮ್ಮನ್ನು ಮುಟ್ಟಲಿಕ್ಕೆ, ರೋಗ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಾವು ಪಾಪ ಮಾಡುವುದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಆಗ ನಾವು ಯಾರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಆಗ ಅದು ನಮ್ಮನ್ನು ಬಿಟ್ಟು ಓಡಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ.